ಈಟೋದಿನ ಹೆಣ್ಮಗಳನ್ನ ಬೆಳೆಸ್ಬಿಟ್ಟು ನಾನು ಯವ್ವ ನನಗೆ ಸಾಕಾಗ ಹೋಗ್ಬಿಟ್ಟದ ನನ್ನ ಮಗಳಿಂದ. ಏನು ಮಮ್ಮಿ ಒಬ್ಬೊಬ್ಬಳೆ ಪೆಚಾಡ್ತಿದ್ಯಾ? ಏನು ಮಮ್ಮಿ ಏನಾಯ್ತು ಮಮ್ಮಿ? ಅಯ್ಯ ನಿನ್ನ ಮುಸುಡಿಗಷ್ಟ ಆಕ ಎಲ್ಲೋಗಿದ್ದ ಮೀ ಈ ಊರು ಜನ ಸರಿ ಇಲ್ಲ, ಎಲ್ಲೂ ಹೋಗ್ಬೇಡ ಬಿಡ್ಬೇಡ ಅಂತ ಅಂದಿದ್ದಿಲ್ಲ ನಿನ್ನ 3 ಹೊತ್ತು ಹೊರಗ ನಿಂತಿರ್ತಾಳ. ಯವ್ವ ನಿನ್ಗೆ ಸಾಕಾಗ ಹೋಗ್ಬಿಟ್ಟೈತಿ ನಿನ್ಗೆ ಹೇಳಿ 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 ಈ ಊರಾಕ ಭಾಳ ಎಲ್ಲೂ ಅಡ್ಡಾಡ್ಬೇಡ ನೀನು. ನಮ್ಮ ಕಂಡ್ರೆ ಮೊದಲು ಆಗಕ್ಕಿಲ್ಲ ಊರ 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 ಅಂತಾರ. ಏನಾರು ಮಾಡ್ಗಿಟ್ಬಿಟ್ಟಾರ ಕರ ಕತ್ತಲ್ಲ ನೋಡಿ. ನೀನು ಯಾಕೆ ಮಮ್ಮಿ ತಲೆ ಕೆಡ್ಸ್ಕೊಂತೀಯ? ವೀಣನ್ ಮಗಳು ಅದು, ವೀಣನ್ ಮಗಳು ಇವಳು. ನಾನು ಅದುವೇ ಎದುರ್ಕೊಳ್ಳೋದು. ತಲೆಗೆ ಹಚ್ಕೊಬೇಡ ಮಮ್ಮಿ. ನೇಹಮ್ಮ ನಿಂಗೆ ಅರ್ಥ ಆಗೋಕಿಲ್ಲ ನೇಹಮ್ಮ. ಈ ಊರ್ ಮಂದಿ ಸರಿ ಇಲ್ಲ, ಅರ್ಥ ಮಾಡ್ಕ. ನಿನ್ಗೆ ಎಷ್ಟು ಸರಿ ಅಂತ ಬೊಗ್ಳುದು? ನಿನಗಂತೂ ಬೊಗ್ಳಿ ಸಾಕಾಗ್ಬಿಟ್ಟದ. ಈ ಊರ್ ಗಂಡಸರು ಸರಿ ಇಲ್ಲ, ಹುಡುಗರು ಸರಿ ಇಲ್ಲ, ಅದಕ್ಕೆ ಬೇಸ್ ಅಡ್ಡಾಡ್ಬೇಡ. ಏನೆಲ್ಲ ಮಚ್ಚಿ ನಿಮ್ಮ ಹುಡುಗಿಗೆ ನಿಮ್ಮ ಮತ್ತೆ ಏನೋ ಬೈತಿರಂಗೋಳೆ. ನೇಹ ನೋಡು ಜಡಿಯ ನಿನ್ನ ಹತ್ರ ಬಂದಾಗ ಏನು ಅವಳೆ ಕುದುರೆ ಜುಟ್ಟು ಹಾಕೋಬತ್ತಾಳೆ. ಇವಾಗ ನೋಡಿ ಏನು ಕಾಣ್ದಿರೋ ಅದಳಲ್ಲ. ಬೋಬ ನಿನ್ನ ಹುಡುಗಿ ಭಾರಿ ಛತ್ರಿ ಬಿಲ್ಲಿ ಅದಳ ಬಿಡ್ಲ. ಲೋ ಈ ಕಂಟಿರವ ಅಂದ್ರೆ ಏನು ಅನ್ಕಂಡು ನಮ್ಮ ನೇಹ ಯಾವತ್ತಿದ್ರು ನನಗೆ ಅದು ನನ್ನ ಪ್ಯಾರ್ಗೆ ಆಗ್ಬಿಟ್ಟೈತೆ ಅದಕ್ಕೆ. ಆದರೆ ನಮ್ಮ ಅವ್ವನ ಹೆಂಗೆ ಒಪ್ಸೋದು? ನಮ್ಮ ಅವ್ವ ಇವ್ರ ಮಗನೇ ಅದು ಹುಡುಗಿ ಅಂದ್ರೆ ನಮ್ಮ ಅವ್ವ ಒಪ್ಕೊಳ್ಳೋದೇ ಇಲ್ಲ. ಏನು ಮಾಡೋದು ಏನು ಬಿಡೋದು ಒಂದು ಅರ್ಥ ಆಯ್ತಿಲ್ಲಕಲ್ಲ. ಲೋ ಈ ಊರಾಗಿರೋ ಸಮಸ್ಯೆ ಏನು? ನೀವು ಆ ಜಾತಿ ಈ ಜಾತಿ ನೀವು ಹಂಗೆ ಹಿಂಗೆ ಮದುವೆ ಆಗ್ಬಿಟ್ರಿ ಬಿಟ್ಬೇಡ್ರಿ ಅಂತಾರೆ. ಏನು ಮಾಡೋಕ್ಕಾಗಿಲ್ಲ. ನಾವು ವಾಲ್ಮೀಕಿ ಜನಾಂಗದವ್ರು, ನಾವು ತಲೆಗೆ ಹಚ್ಕೋಬಾರ್ದು. ಸುಮ್ಕ ಮದುವೆ ಮಾಡ್ಕೊಂಡು ಹೋಯ್ತಾ ಇರೋ ಅಷ್ಟೇ. ಲೋ ಯಾರು ಹೇಳ್ಕೊಲಿಕ್ಕಲ್ಲ, ತಲೆ ಮೇಲೆ ತಲೆ ಬೀಳಿ. ನನಗದು ಬೇಕಾಗಿಲ್ಲ. ನೇಹ ನನ್ನೊಳಗಷ್ಟೇ. ನಾನು ಆಕಿಗೆ ಮದುವೆ ಆಯ್ತೀನಿ ಅಷ್ಟೇ. ಅವಳಿಗೆ ನನ್ನಿಂದ್ರೆ ಇಷ್ಟ, ನನಗೆ ಅವಳಂದ್ರೆ ಇಷ್ಟ. ನೋಡ್ರು ಗೌಡ್ರು ಮನೆಯಾಗ ಬೆಳೆದಿದ್ರು ಒಂದು ರಂಕರ ಇಲ್ಲ, ಒಂದು ಗತ್ತು ಕಾಂಬಿರಿ ಇಲ್ಲ, ಬೇಸ್ ಮಾತಾಡ್ತಾಳ, ಒಳ್ಳೆ ಹುಡುಗಿ. ನಮ್ಮ ಅವನು ಚೆನ್ನಾಗಿ ಮಾತಾಡ್ತಾಳೆ, ಅದಕ್ಕೆ ನಂಗೆ ಅವಳಂದ್ರೆ ಇಷ್ಟ. ಏನಲ್ಲ ಹಿಂದೆ ಏನೋ ಗುಸು ಗುಸು ಅಂತ ಮಾತಾಡ್ಕೊಂಡಿದ್ರಿ. ಏನು ಮಾತಾಡ್ಕೊಂಡಿದ್ರಿ? ನಮ್ಮ ಮಟ್ಟಿ ತಕ್ಕೆ ಬಂದಿರಿ. ನಮ್ಮನೆ ಬಾಗ್ಲು ತಕ್ಕೆ ಓಡಾಡ್ತಿರಲ್ಲ ಯಾವಾಗಲೂ ಮರುತ್ವ. ನಂಗೇನು ಕಾಣ್ತಿಲ್ಲ ಅಂತ ಅನ್ಕೋಬೇಡ್ರಿ. ನನ್ನ ಮಗಳದಳ ಅಂದ್ಬಿಟ್ಟು ಹಿಂದೆ ಮುಂದೆ ಸುತ್ತದು ಮಾಡೋದು ಮಟ್ಟದು ಇಂಥವೆಲ್ಲ ಇಟ್ಕೋಬೇಡ್ರಿ. ಹಿಂದೆ ಮುಂದೆ ಸುತ್ತದೇನು ಲಕ್ಷ್ಮಿ ಮನೆ ಸೊಸೆ ನಾನು ಅಂತ ಹೇಳಿ ನಮ್ಮ ಅತ್ತೆನೂ ಒಪ್ಕೊಂಡೈತಿ. ಯಾವಾಗಲೂ ಅಂತಿರ್ತಾರೆ ನಿಂತರ ಹುಡುಗಿ ನನ್ನ ಮಗನ ಸಿಗಬಾರ್ದಾ ಅಂತೇಳಿ. ಅವ್ರ ಮಗನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದಾನೆ, ಆದರೆ ನನ್ನೇ ಅಂತ ಹೇಳಿಲ್ವಂತೆ. ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದಾನೆ. ಲಕ್ಷ್ಮಿ ಅತ್ತೆ ಒಪ್ಕೊಂಡ್ಬಿಟ್ರೆ ಸಾಕಪ್ಪ. ಬುಡತ್ತೆ ಯಾಕೆ ತಲೆ ಕೆಡ್ಸ್ಕಂತಿ? ನನ್ನ ಅತ್ತೆ ಅನ್ನೋದು ಈಗಿನಿಂದಲೇ ಚಿಕ್ಕ ವಯಸ್ಸಿಂದ ನೀನೇ ಹೇಳ್ಕೊಟ್ಟಿದ್ದೀನಿ ನನ್ನ ಅತ್ತೆ ಏನಪ್ಪ ಅಂತೇಳಿ. ಇವಾಗಲೂ ನಿನ್ನ ಅತ್ತೆ ಅಂತಾನೆ ಅಂತೀನಿ. ನಿನ್ನ ಮಗಳ ಮ್ಯಾಗ ಯಾರು ಕಣ್ಣಾಗ್ತಾರೆ ಬಿಡು. ನಿನ್ನ ಮಗಳೇನೋ ಅಷ್ಟು ಸುಂದರಿ ಏನಲ್ಲ. ನಂಗೆ ಅತ್ತೆ ಪತ್ತೆ ಅನ್ಬಿಡಕಲ್ಲ ನೀನು. ನಂಗೆ ಅತ್ತೆ ಪತ್ತೆ ಅನ್ಬೇಡ. ನನಗೆ ಮೈಯಿಂದ ಉರಿತಾವ. ನೀನು ನನ್ನ ಅತ್ತೆ ಅನ್ನೋದು ನನ್ನ ತಮ್ಮನ್ನ ಅಯ್ಯೋ ಅಪ್ಪಯ್ಯ ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋದು ಇಂಥವೆಲ್ಲ ಸರಿ ಹೋಗೋಕ್ಕಿಲ್ಲ. ತಿಳ್ಕೊಂಬಿಡು ಅದನ್ನ. ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣತೆ. ಅತ್ತೆ ಸೋದ್ರತೆ ನೀನೇ ನನ್ನ ಜೀವತ್ತೆ. ದೊಡ್ಡ ಮಗಳು ಬೇಡ, ಚಿಕ್ಕ ಮಗಳು ಬೇಡ, ದೊಡ್ಡ ಮಗಳು ಬೇಡ. ಅತ್ತೆ ನೀನೇ ಇದ್ರೆ ಸಾಕತ್ತೆ. ಅತ್ತೆ ಸೋದ್ರತೆ. ಏನೆಲ್ಲ ಅಲ್ಕಟ್ ಮಾತಾಡ್ತಿ? ನನ್ನ ತಮ್ಮಂಗೆ ಹೇಳಿದ್ರೆ ಏನಿಲ್ಲ ನೋಡು, ಮಂಚ ಕೊಡಂಗ ನಿನ್ನ ಕಾಲ್ ಮುರಿದು ಬಿಡ್ತಾನೆ. ನಾನು ನೋಡ್ತಾನೆ ಅವನು ಏನಂತ ಮಾತಾಡ್ತೀರಿ? ಸದರಮ್ಮೆ ಆಟ ಆಡ್ತೀರೇನ? ನನ್ನ ಹತ್ರ ನೀ ಇಂಥವೆಲ್ಲ ಇಟ್ಕೊಳಕ್ ಹೋಗ್ಬೇಡ್ರಿ. ಇವಳು ಯಾರು ಹೇಳು? ವೀಣಮ್ಮ. ಅಲ್ಲ ಕಣಮಿ ಲಕ್ಷ್ಮಿ, ನನ್ನ ಮಗನ ನಿನ್ನ ಮಗನ ಯಾಕ ವೀಣಮ್ಮ ಜೊತೆ ಮಾತಾಡ್ಕೊಂಡು ನಿಂತವನ? ಅಂತೇವ್ರ ಜೊತೆ ಇವ್ರಿಗೆ ಏನು ಕೆಲಸ ಐತಿ? ಎದಕ್ಕೆ ನಿಂತಾರ ಇವರು? ಏನೋ ಮಸ್ಲಕ್ ನಡ್ಸಕತ್ತಾರ ಕಣಮಿ ನನ್ನ ಮಕ್ಕಳು. ಯವ್ವೋ ನನ್ನ ಮಗನು ನಿನ್ನ ಮಗನು ನೋಡ ನಮಗೆ ಏನೋ ಕುತ್ಕಿಕ್ತಾರವಂಗ ಅವ್ರ. ತಿಳ್ಕೊಂಬಿಡು ಅದನ್ನ. ನೋಡು ಇಬ್ರು ಹೆಂಗೆ ಮಾತಾಡ್ಕೊಂಡು ನಿಂತವ್ರ. ಇವ್ರಿಬ್ರು ನೋಡು ಒಂಚೂರು. ಕಂಠೀರವ ಲೋ ರಾಜ ಯಾಕ ಹಾಕಿ ಕೂಟ ಮಾತಾಡ್ಕೊಂಡು ನಿಂತೀರಿ? ಬೇರೆ ಯಾರು ಹೆಂಗಸ್ರು ಸಿಗ್ಲಿಲ್ವೇನ? ಅಕ್ಕ ತಂಗಿ ಅತ್ತೆ ಮಾವ ಅಂತ ಮಾತಾಡಕ ಇವ್ರ ಜೊತೆಗೆ ಏನ್ ಸಂಬಂಧ ಐತಿ ಅಂತ ಮಾತಾಡ್ಕೊಂಡು ನಿಂತೀರಿ? ತಿರುಗುರಲ್ಲ. ಅಯ್ಯೋ ಭಗವಂತ, ನಮ್ಮವನು ಬಂದವಳೆ, ಇವ್ರವನು ಬಂದಿರೋಂಗವಳ. ವಯಸ್ಸಲ್ಲಿ ಗೊತ್ತೈತೈತಿ. ಇವಾಗ ಏನೋ ತಿರ್ಕಂದಿಲ್ಲ. ಏನು ಎತ್ತ ಅಂತ ಕೇಳಿದ್ರೆ ಏನಪ್ಪ ಹೇಳೋದು, ಏನು ಉತ್ತರ ಕೊಡೋದು? ಯವ್ವೋ ಈ ನನ್ನ ಮಗನ ಲವ್ಗ ಸಪೋರ್ಟ್ ಮಾಡಕ್ ಬಂದು ನಾ ತಗ್ಲಕ್ಕಣಲ್ಲಪ್ಪ. ನಮ್ಮವ್ವ ಮೊದಲೇ ಸರಿ ಇಲ್ಲ. ಸುಬ್ಬಕ್ಕ ಬಿಟ್ಟಳ ನನ್ನ. ಸುಬ್ಬಮ್ಮ ಜೊಟ್ಟಿಟ್ಕ ಗುಂಜಾಡ್ತಾಳ. ಮಂದಿ ಯಾರದಾರ ಯಾರಿಲ್ಲ ಅಂತ ನೋಡಕ್ಕಿಲ್ಲ. ಏನಪ್ಪ ಮಾಡೋದು? ನನಗೊಂಥರ ತಲೆನೋವು ಬಂತಲ್ಲ ಮಾರಯ್ಯ. ಅದು ಅವ್ವ ಅದು ಏನಿಲ್ಲ ಕಣೆ, ಏನಿಲ್ಲ. ಹಿಂಗೆ ಮಾತಾಡ್ತಾ ಇದ್ನ. ಅದು ಈ ಅಮ್ಮ ಮಾತಾಡ್ತಿದ್ಲು ಅಷ್ಟೇ ಕಣವ. ಅದು ಬಿಟ್ರೆ ಬೇರೆ ಏನು ಇಲ್ಲ ಕಣವ. ಅಯ್ಯ ನಮ್ಮತ್ತೆ ಬಂತು. ನಮ್ಮತ್ತೆ ನೋಡಕ್ಕೆ ಒಂಥರ ಚಂದ. ಲಕ್ಷ್ಮಿ, ಮಹಾಲಕ್ಷ್ಮಿ, ನಮ್ಮತ್ತೆ ಮಹಾಲಕ್ಷ್ಮಿ. ನಿನ್ ಮಗನ ಮಾತ ಕಟ್ಕೊಂಡು ನನ್ನ ಹತ್ರ ಬರೋಗಿರ್ಬೇಡ. ನಿನ್ ಮಗ ಎಂತ ಕೆಲಸ ಮಾಡೋಣ ಗೊತ್ತಾ? ಬರ್ರಲ್ಲ ಈ ಕಡೆ ನಾನು ಹೇಳ್ತೀನಿ. ಎದಕ್ಕೆ ಬಂದಿರಿ, ಎದಕ್ಕೆ ಕೊಟ್ಟಿರಿ, ನಾನು ಏನಂತ ಕರಿತೀರಿ ನಿಮ್ಮ ಅಂತ ಬರ್ರಿ ತಗ. ಲೋ ಮಚ್ಚ ಏನೆಲ್ಲ ಮಾಡೋದು? ಹೋಗಿ ಅವಳನ್ನ ಅತ್ತೆ ಅಂದಿ. ನಿಮ್ಮ ಅವ್ವಂಗೆ ಗೊತ್ತಾಯ್ತಂದ್ರೆ ನಿನ್ನ ಚುಟ್ಟಿಡ್ದು ಕುಂಬಳಕಾಯಿನ ಹೊಡಿಯೋದು ತಲೆಗ. ಹಂಗ ಮಾಡೋದು ನಿಮ್ಮ ಅವ್ವ ನೋಡಿ ಇವತ್ತು. ಇಲ್ಲ ಅಂದ್ರೆ ತಲೆ ಮ್ಯಾಗ ಟ್ಯಾಕ್ಟರ್ನೇ ಎರ್ಸಿಸ್ಬಿಡ್ತಾಳ. ಏನೆಲ್ಲ ಮಾಡೋದು? ಲೋ ಮಚ್ಚಿ ನಿನ್ನ ತಗ್ಲಕ್ಕಳದಲ್ತೆ ನನ್ನ ತಗ್ಲಕ್ಕಿಸ್ತಲ್ಲ. ಏನೆಲ್ಲ ನಿಂದು? ಅಲ್ಲ ಏನಮ್ಮಿ ಮುಂದಕ್ಕೆ ಬಂದು ಮುದ್ಕೋಬೇ ಮಾಡೋದೆ. ಸೋಕಿ ಮಾಡೋಕ್ಕೇನು ಕಮ್ಮಿ ಇಲ್ಲ. ರೆಡಿಯಾಗಿ ಮುದ್ಕೋಬೇದು. ರೆಡಿಯಾಗಿ ಬರೋದು ನೋಡ. ರೆಡಿಯಾಗಿ ಯವ್ವ ನಿನ್ನಂತ ಸುಪ್ನತ್ಕಿತಿ ನಾನು ಎಲ್ಲೋ ಕಂಡಿಲ್ಲ ಕಣ. ಹೋಗು. ಬಂದವಳ ಏನೋ ಅಂತಾರ ಬಿಡ್ತಾರ ನಿನ್ನ ಮಕ್ಕಳು ಅಂತ. ಏನಂದ್ರೆ ಹೇಳು ಒಂಚೂರು. ನನ್ನ ಮಕ್ಳು ಏನಂದ್ರೆ ಹೇಳು. ನಮ್ಮವ್ವಂಗೆ ಯಾಕೆ ಬೇಕು ಈ ಥರ ಒಯ್ತಾಳಲ್ಲ? ನಾನೇನೋ ಯೋಚನೆ ಕುಂತೀನಿ. ನಮ್ಮವ್ವನ ಅವರು ಜಗಳ ಮಾಡ್ತಾವ್ರ. ಈಟಿಟ್ಟು ಜೋರಾಗಿ ಜಗಳ ಮಾಡ್ತಾವ್ರೆ. ಯಾಕೆ ಹಿಂಗೆ ಆಡ್ತಾವ್ರೆ? ಅಯ್ಯೋ ಏನಾಯ್ತು? ನಂಗಂತೂ ಒಂದು ಅರ್ಥನೇ ಆಯ್ತಿಲ್ಲ. ಅಯ್ಯೋ ಯಾಕವ ಜಗಳ ಮಾಡ್ತಾವ್ರೆ?
ನಿನ್ನ ಮಗ ನನ್ನನ್ನು ನಿಮ್ಮಿಬ್ರು ಮಕ್ಕಳು ನನ್ನನ್ನು ಅತ್ತೆ ಅಂತಾರೆ. ನನ್ನ ಮಗಳ ಮೇಲೆ ಕಣ್ಗಿನ ಹಾಕ್ಬಿಟ್ಟಾರು. ಯವ್ವ ನಾನಂತೂ ಮಾಡ್ಕೊಳಕ್ಕಿಲ್ಲ. ನಿನ್ನ ಮಕ್ಳು ನನ್ನ ಅಳಿಯನಾಗಿ ಮಾಡ್ಕೊಳಕ್ಕಿಲ್ಲ. ನನ್ನ ಮನೆ ಗಳಿ ಆಗೋನು. ನಾನು ಹೇಳ್ದಂಗೆ ಕೇಳ್ಕೊಂಬಿದ್ದಿರ್ಬೇಕು. ಮನೆ ಅಳಿ ಆಗ್ಬೇಕು. ಹಂಗಿದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳೋದು. ಇಲ್ಲ ಅಂದ್ರೆ ನಾನು ಯಾರನ್ನೂ ಮದುವೆ ಆಗಕ್ಕಿಲ್ಲ. ಮಾಡ್ಕೊಳಕ್ಕಿಲ್ಲ. ನನ್ನ ಮಗ್ಳಿಗೆ ತಿಳ್ಕೊಂಬಿಡ್ರಿ ಅದನ್ನ. ನಿನ್ನ ಮಕ್ಳಿಗೆ ಆಸೆ ಹುಡ್ಸಿ ನಮ್ಮ ಮನೆಯಾಗ ಕಳಿಸ್ಬೇಡ್ರಿ. ಏನ್ರಲ್ಲ ಇವಮ್ಮ ಹೇಳ್ತಿರೋದು? ಹೇಳ್ತಿರೋದು ಇವಮ್ಮ ಅಂತ ಹೇಳ್ತಿರೋದು? ನೀವಿಬ್ರು ಈಕಿನ ಹೋಗಿ ಅತ್ತೆ ಅಂತೀರೇನ? ಯವ್ವೋ ನೋಡ್ದೇನೆ ಲಕ್ಷ್ಮಿ, ನೋಡ್ದ ಎಂಥ ಮನೆಗಳು ನನ್ನ ಮಕ್ಳು ಹುಟ್ಟಾರೆ ನೋಡ್ದೇನೆ. ಇಂಥ ಮಕ್ಳು ಯಾಕಾರು ಕೇಳ್ಪಡ್ದ್ವೆ ನಾವು? ಯವ್ವೋ ಎಂಥ ದ್ರೋಹ ಮಾಡ್ಬಿಟ್ರೆ ನನ್ನ ಮಕ್ಳು ನನಗೂ ನಿನ್ಗೂ. ನಮಗೆ ಬೇಕಿತ್ತೇನೆ ಇದು, ಬೇಕಿತ್ತೇನೆ ಇಂಥ ಮಕ್ಳು ಬೇಕಿತ್ತೇನೆ ಲಕ್ಷ್ಮಿ. ಏನು ಹಂಗಾದ್ರೆ ಕಂಠೀರವನ ನಾನು ಮದುವೆ ಆಗಕ್ಕಿಲ್ವಾ? ನಮ್ಮತ್ತೆ ಏನು ಹೇಳ್ತೈತೆ? ಅಯ್ಯೋ ನಮ್ಮವ್ವ ಮಾಡಿರೋ ತಪ್ಪಿಗೆ ನನ್ನ ಯಾರು ನೋಡೋದು ಇಲ್ಲ, ಮಾತಾಡ್ಸೋದು ಇಲ್ಲ. ಅದರಲ್ಲೂ ಕಂಠೀರ ನನ್ನ ಇಷ್ಟಪಡ್ತವನೆ, ಅವನಾಗವನೆ. ಆದರೆ ನಮ್ಮ ಅವ್ವ ನೋಡಿದ್ರೆ ಹಿಂಗೆ ತಂದಿಟ್ಟು ತಮಾಷೆ ನೋಡ್ತಾವಳಲ್ಲಪ್ಪ. ಏನಪ್ಪ ಮಾಡೋದು? ನಿಜವಾಗ್ಲೂ ಕಂಠೀರವನ ನನ್ನ ಮದುವೆ ಆಗಕ್ಕಿಲ್ವಾ? ಯವ್ವ ಅದು ಹಂಗಲ್ಲ ಕಣಬೇ. ಈ ಮನೆ ನನ್ನ ಅತ್ತೇನು ಅಂತ ಹೇಳ್ಕೊಟ್ಟಿದ್ದು. ನಾನು ಬೇಕಂತ ಅಂದಿಲ್ಲ ಬೇ. ಅವ್ರು ಹೇಳ್ಕೊಟ್ಟಿರೋದು ಹೇಳಿರೋದು ಅಷ್ಟೇ ಕಣಬೇ. ನಾನು ಬೇಕಂತ ಹೇಳಿಲ್ಲ ಬೇ, ಹೇಳಿಲ್ಲ. ಅವ್ರು ಹೇಳ್ತಾರ ಎಲ್ಲಾರು ಹೋಗಿ ಸಗಣಿ ತಿನ್ನು ಅಂತ ತಿಂತೀಯೇನ? ನಿನ್ ಬುದ್ಧಿ ಯಾಕೆ ಏನಾಗಿತ್ತಲ್ಲ? ಇಂಥವ್ರೆಲ್ಲ ಹೋಗಿ ಅತ್ತೆ ಮಾವ ಅನ್ಕಂದು ನಾಚ್ಕಿಲ್ದವನ. ನಿನ್ನೇನು ಅನ್ಕೊಂಡ್ಬಿಟ್ಟಿದ್ದೆ. ಬಾ ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಒಂಚೂರು ಇವತ್ತು ಗ್ರಾಚಾರ ಬಿಡಿಸ್ತೀನಿ ಮಗನ. ಕಾಲ್ ಮರಿ ತಕ್ಕಂದ ಬಡ್ಸೋದು ನಿನ್ಗ. ಇಂಥವ್ರನ್ನೆಲ್ಲ ಹೋಗಿ ಅತ್ತೆ ಅಂತೀಯಲ್ಲ, ಏಸ್ಕೆಟ್ ನನ್ನ ಮಗನ. ನೀನ್ ಇವ್ರ ಮನೆ ಅಳಿನೈತಿ ನಾನು ನಿನ್ನ ಗಂಡಸು ಅಂತ ಎತ್ತಿರೋದು. ಇವ್ರ ಮನೆ ಅಳಿನಾಗಿ ಚೀತ ಮಾಡ್ಕೊಂಡು ಬಿದ್ದಿರು ಅಂತಲ್ಲ ಬೇವರ್ಸಿ ನನ್ನ ಮಗನ. ಅಂತ ಆಸೆ ಎಲ್ಲ ಇತ್ತು ಅಂದ್ರೆ ಬಿಟ್ಬಿಡು. ನಮ್ಮವ್ವ ಒಬ್ಳು ನಮ್ಮ ಅತ್ತೆಗೂ ನನಗೂ ನನ್ನ ಗಂಡ ಆಗೋನ್ಗೂ ತಂದಿಟ್ಟು ತಮಾಷೆ ನೋಡ್ತಾವಳೆ. ನಮ್ಮ ಹುಡುಗ ಏಟು ಇಷ್ಟಪಡ್ತಿದ್ದೆ ನಾನು. ನೀನು ಹಂಗಿದ್ಯಾ ಹಿಂಗಿದ್ಯಾ, ನೀನು ಒಳ್ಳೆಯವಳು ಅಂತೇಳಿ ನಮ್ಮವ್ವ ನನಗೆ ಮದುವೆ ಆಗೋನು ಮನೆ ಅಳಿನಾಗಿರ್ಬೇಕು. ಹಂಗಾರೆ ಕೆಲಸದಲ್ಲಿ ಮಾಡ್ಕೊಂಡ್ಬಿಟ್ರೆ ಬೇಸಲ್ಲ. ಮನೆ ಕೆಲಸ ಎಲ್ಲ ಮಾಡ್ಕೊತಾನ ಬಿಡ್ತಾನ. ಎಲ್ಲರೂ ಮನೆ ಕೆಲಸ ಮಾಡೋಣ ಹೆಣ್ಗನು ಅಂತ ನೋಡಿ ಮದುವೆ ಮಾಡ್ಬಿಟ್ಟಿದ್ರೆ ಆಯ್ತಿತ್ತು. ಇಂಥ ಕರ್ಮ ಎಲ್ಲ ಯಾಕೆ ಮಾತಾಡ್ತಾಳೆ? ನೀನು ಯಾಕಲ್ಲ ಕಂಠೀರವ ತಲೆ ತಗ್ಸಿ? ಅಯ್ಯೋ ಮೂದೇವಿ, ಹಿಂಗೆ ತಲೆ ತಗ್ಸಿದ್ರೆ ಏನು ಅನ್ಕೊಳಕಿಲ್ವಲ್ಲ ಆಂಟಿ? ನೀನೇನು ಹಿಂಗಂತಿ? ಯಾರು ಸಗಣಿ ತಿಂತಾರೇನ ಲಕ್ಷ್ಮಿ ಆಂಟಿ? ಹಿಂಗೆ ಮಾತಾಡ್ಬಿಡಕಲ್ಲ ಆಂಟಿ, ಪಾಪಚ್ಚಿ ಅವನು. ನೀನ ಬಾಯಿ ಮುಚ್ಕ ನಿಂತ್ಕಲ್ಲ ನಿಂಗ ನಿಮ್ಮವ್ವ ಹೋಗ್ದಿಲ್ಲಲ್ಲ, ಅದಕ್ಕೆ ಆಡ್ತಿ. ಇಂಥವ್ರನ್ನೆಲ್ಲ ಅತ್ತೆ ಪತ್ತೆ ಪುತ್ತೆ ಅನ್ಕ ಬಂದಿರಿ ಅಂದ್ರೆ ನಿಮ್ನೇನು ಮಾಡ್ತೀರಿ ಅನ್ನೋದು ಗೊತ್ತಾಯ್ತಿಲ್ಲ. ನನ್ಗೆ ಬತ್ತಿರೋ ಕೋಪಕ್ಕೆ ಕಂಠೀರವ ನಿನ್ನ ಮ್ಯಾಟ್ರೈಸಿಗೆ ಸಾಯಿಸ್ಬಿಡ ಅನ್ಕಂದು ಅಷ್ಟು ಕೋಪ ಬತ್ತೈತಿ. ನಿನ್ಗೆ ಇನ್ನೊಂದು ತಿಂಗಳಾಗ ಮದುವೆ ಮಾಡ್ತೀನಿ. ನೀನು ಯಾವುದೋ ಹುಡುಗಿನ ಇಷ್ಟಪಡ್ತೀನಿ ಅಂತೀಯಲ್ಲ, ಕರ್ಕೊಂಬ ಹುಡುಗಿನ. ಇಂಥವ್ರ ಮನೆ ಹುಡುಗಿನ ಏನಾರು ಕರ್ಕೊಂಬಂದಿ ಅಂದ್ರೆ ಮನೆ ಬಾಗ್ಲಿಗೆ ಸೇರ್ಸಕ್ಕಿಲ್ಲ ಮಗನ. ನಿನ್ನ ತಿಳ್ಕೊಂಬಿಡು. ಇದು ಬರ್ಕೊಂಬಿಡು. ಒಂದು ಬುಕ್ಕು ಪೆನ್ನು ತಕೊಂಡು ಗೊತ್ತೈತೆ ಕರ್ಕ ಬರಕ್ ಕುಡ್ದು ಇಂಥ ಮನೆಯವ್ರನ್ನ. ಇವನು ಉದ್ರ ಮಾತಾಡೋದು ಭಾಳ ಆಗ್ಬಿಟ್ಟವನ ಕಣ್ಲಕ್ಷ್ಮಿಯೋ. ಅವರಪ್ಪ ಸುಬ್ಬಣ್ಣ ಸಲ್ಗೆ ಕೊಟ್ಟು ಏಟು ಉದ್ರವನಾಗ್ಬಿಟ್ಟವನ ಗೊತ್ತೇನೆ ಇವನು. ಯವ್ವ ನನ್ನ ಮಗನ ನಮ್ಮ ಮಟ್ಟ ಆಗವನ. ಎದ್ದೆದ್ರು ಮಾತಾಡ್ತಾನ. ದೊಡ್ಡವ್ರಿಗೆ ಹಿರಿಯವರು ಚಿಕ್ಕವರು ಅನ್ನೋದಾಗ ಮರ್ಯಾದೆ ಕೊಡ್ದಂಗ ಇಂಥ ಬುದ್ಧಿನ ಕಲಿಯೋದೇನು? ನೀವು ಇಲ್ಲಿ ಜಗಳ ಮಾಡ್ಕೊಂಡು ನಿಂತ್ಕೊಳ್ರಿ ಅಂತ ಹೇಳಿ ನನ್ನ ಮಟ್ಟಿ ಬಾಗ್ಲು ತಕ್ಕ ಅತ್ತೆ ಪತ್ತೆ ಅಂತ ಕರ್ಸ್ಬೇಡ್ರಿ ಅಂತ ಹೇಳಕ್ಕೆ ನಾನು ನಿಮ್ಮ ಮಟ್ಟಿ ತಕ್ಕ ಅಲ್ಕಬ್ರು ಅನ್ಕಂದು ಎಲ್ಲರೂ ಕಣಂಗಿಲ್ಲ ಕಣಂತೆ. ವೀಣತ್ತೆ ಅಂತವ. ನಾನೇನೋ ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿನೇನೋ ನಿನ್ನ ಮಕ್ಳಿಗೆ. ಅಯ್ಯೋ ಬಗ ತಾಯಿ ಬಂದು ಅತ್ತೆ ಅಂತವ ಹಿಡ್ಕೊಂತವಲ್ಲವ. ನನ್ನ ಮಕ್ಳೇನೋ ಅತ್ತೆ ಅಂತ ಅಂತಬೇಕಂತಾಯಿ. ನಿನ್ನ ಮಕ್ಳಿಗೆ ಹೇಳಕ್ಕ ನಿನ್ಗೆ ಕರ್ಸ್ಕೊಳಕ ಮಾತಿಲ್ಲೇನ? ಎದಕ್ಕೆ ಅತ್ತೆ ಅಂತೀರಿ ಬಿಡ್ತೀರಿ? ನೀವು ನನ್ನ ಮಕ್ಳು ಇದ್ದಂಗೆ ಕಣ್ರಪ್ಪ ಹಂಗ ಹಿಂಗ ಅಂತ ನೀನು ಬುದ್ಧಿ ಒದೆ ಕಳಿಸ್ಬೇಕು. ನಿನ್ಗೇನು ಅತ್ತೆ ಅಂತ ಕರ್ಸ್ಕೊಳಕ್ಕೆ ಆಸೆ ಏನೋ ಅದಕ್ಕೆ ಮಾತಾಡ್ತೀಯಲ್ಲ. ಬಾರಿ ಸುಪ್ನತ್ಗಿತ್ತೆ ಆಟ ಆಡ್ಬೇಡ ಹೋಗಿ. ನಿನ್ನಂತವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಕಂಡು ನೀನು ನಿನ್ನ ತಮ್ಮ ಎಲ್ಲ ಬರೀ ನಾಟಕ ತೋರಿಯರಿ ಊರಾಗ. ಬರೋಲ್ಲ ಬರ್ರಿ, ತಲೆ ತಗಸ್ಕೊಂಡು ಏನು ನಿಂತೀರಿ ಬರ್ರಿ ಒಟ್ಟಿಗ. ನಿನ್ನಿಂದಾಗಿ ನಾನು ಊರಾಗೆಲ್ಲ ಮಾನ ಮರ್ಯಾದೆ ಕಳ್ಕೊಬೇಕು. ಯವ್ವ ನನಗಂತೂ ಇಂಥ ಮಕ್ಳ ಆಕಾರ ಹುಟ್ಟಿದ್ರು ಅನ್ನೋ ಮಟ್ಟಕ್ಕೆ ಐತಿ. ನಮ್ಮ ಮಗಳೇ ಪರವಾಗಿಲ್ಲ ಒಂಚೂರು ಬುದ್ಧಿವಂತೆ. ಹೌದು ಕಣ್ಲಕ್ಷ್ಮಿ, ಮದುವಮ್ಮ ಭಾಳ ಒಳ್ಳೆ ಹಾಕಿ. ಮದುವಮ್ಮನಂತ ಮಗಳು ಸಿಗಾಕ ನಿನ್ಗೆ ಪುಣ್ಯ ಮಾಡಿದೆ. ಪಾಪ ಅದು ತಲೆ ತಗಸ್ಕೊಂಡೆ ಹೋಯ್ತಾ, ತಲೆ ತಗಸ್ಕೊಂಡೆ ಬಂತ ಅಂತ ಹೆಣ್ಮಗ ಪಡಿಯಕ್ಕ ಎಲ್ಲರೂ ಪುಣ್ಯ ಮಾಡಿದ್ರು. ಏನ್ರಲ್ಲ ಮಕ್ಕ ನೋಡ್ತಿದ್ರಿ? ನಿಮ್ಮ ಅವ್ವ ಕರಿತಿಲ್ವ? ಹೋಗು. ಅತ್ತೆ ಅಂತ ನೀನು ಅನ್ನೋದು ಎಲ್ಲ ಇಟ್ಕೋಬೇಡ್ರಿ. ನನ್ನ ಮುಂದೆ ಕರಿಯಕ್ಕೆ ಹೋಗಬೇಡ್ರಿ. ಇನ್ವಾಗ ಅತ್ತೆ ಪತ್ತೆ ಅನ್ಬೇಡ್ರಿ, ಸರಿ ಏನ? ವಾಣಿಯಮ್ಮ ಅಂತ ಕರೀರಿ. ಅತ್ತೆ ಅತ್ತೆ ವಾಣಿ ಅಮ್ಮ ಅಂತ ಬೇರೆ ಕರೀರಿ, ವಾಣಿ ಅಂತ ಕರೀರಿ. ಇವಳಿಗೇನು ಅಷ್ಟು ಗೌರವಾಗತ್ತು ಕೊಡಬೇಕಾಗಿಲ್ಲ. ಯವ್ವ ಇವಳಿಗೆ ವಾಣಿ ಅಮ್ಮ. ಅಯ್ಯೋ ವಾಣಿ ಅಮ್ಮ ಬೇರೆ ಇಟ್ರಿ ಸೇರ್ಸ್ ಕರೀರಿ, ವಾಣಿ ಅಂತ ಕರೀರಿ. ತಪ್ಪ ಕುತ್ಕತಾಳ. ಈ ಮುಂಡ್ಯಾರ ನೋಡ ಹೆಂಗ್ ಮಾತಾಡ್ತಾರ. ಈ ಊರಾಗ ಗೌಡನ್ ತಂಗಿ ಅಂದ್ರೆ ಒಬ್ರು ಮರ್ಯಾದೆ ಕೊಡೋರಿಲ್ಲ. ಇಂಥ ಮುಂಡ್ಯಾರ ಇರೋದ್ರಿಂದ ಯಾವ ಊರಾಗ ಗೌಡ್ರಕ್ಕೆ ಮರ್ಯಾದೆನೇ ಇಲ್ಲ. ಹಿರಿಯಕ್ರು ಅಂತ ಒಬ್ರು ಯಾರು ಮಾತಾಡ್ತಾರೇನ? ಇಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾವ. ಈಗಿನ ಜನ್ರೇಷನ್, ಈಗಿನ ಕಾಲ ಹಂಗೈತಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.